ಹೇಳಿ ಸರ್. ಈಗ ನಾಮಿನೇಷನ್ ಮಾಡ್ತಾ ಇದ್ದೀರಾ? ಹೌದು. ಬೆಂಗಳೂರು ಉತ್ತರಕ್ಕೆ ಏನೋ ಸ್ಪರ್ಧೆ ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದ್ರಂತೆ ಸರ್. ಇಲ್ಲಿಂದ ಬೇಡ, ವಾಪಸ್ ಬನ್ನಿ ಬೆಂಗಳೂರು ಉತ್ತರ ಏನ್ ಸರ್ ಇದು? ಬೆಂಗಳೂರು ಉತ್ತರಕ್ಕೂ ನನಗೂ ಸಂಬಂಧ ಇಲ್ಲ. ನಾನು ತುಮಕೂರಿನ ಲೋಕಸಭಾ ಸದಸ್ಯ. ತುಮಕೂರಿನ ಏನ್ ಮಾಡಕ್ಕಾಗತ್ತೆ ಎಲ್ರಿಗೆ ಹೇಳಿ. ಶುರು ಮಾಡೋಣ. ಅಲ್ಲ, ನಿಮ್ಗೆ ಏನು ಪ್ರಶ್ನೆ ಕೇಳ್ತಾರೆ? ನಾನು ಇವತ್ತು ನಾಮಿನೇಷನ್ ಆಗ್ತಾ ಇದ್ದೀನಿ. ಈಗ ನಾನು 12 ಗಂಟೆ ಅಷ್ಟೊತ್ತಿಗೆ ನಾನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಈಗ 1ರಿಂದ ನಮ್ಮದು ಮೆರವಣಿಗೆ ಕೂಡ ಪ್ರಾರಂಭ ಆಗುತ್ತೆ. ನಾನು ತುಮಕೂರಿನ ಕಾರ್ಪೊರೇಷನ್ BGS ಸರ್ಕಲ್ ಏನಿದೆ, ಆ BGS ಸರ್ಕಲ್ನಿಂದ ನಮ್ಮ ಮೆರವಣಿಗೆ ಪ್ರಾರಂಭವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಹೋಗುತ್ತೆ. ನಾಮಪತ್ರ ವಾಪಸ್ ತಗೋತಾರೆ ಅಂತ ಒಂದು ಮಾತನ್ನು ಹೇಳಿರುವಂತದ್ದು ಸರ್. ಅದು ಅವ್ರು ಹೇಳಿರೋದು ನನಗೆ ಗೊತ್ತಿಲ್ಲ. ಅದು ಅವ್ರು ಹೇಳಿರೋದಲ್ವಾ? ನೀವು ಸ್ಪರ್ಧೆ ಖಚಿತ ಆಗರೆ ಯಾವುದೇ ಕಾರಣಕ್ಕೂ ನಾನು ನಾಮಿನೇಷನ್ ಆಗ್ತಾ ಇರೋದೇನು ತಮಾಷೆಗೆ ಹಾಕಕ್ಕಾಗುತ್ತೆ? ನಾಮಿನೇಷನ್ ಸಿ, ಐ ಆಮ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫ್ರಮ್ ತುಮಕೂರು. ಐ ಆಮ್ ಕಂಟೆಸ್ಟಿಂಗ್, ಐ ಆಮ್ ಫೈಲಿಂಗ್ ಮೈ ನಾಮಿನೇಷನ್ಸ್. ಗೊತ್ತಿಲ್ಲ ನನಗೆ. ಅಲ್ಲಲ್ಲ, ಈಗ ನೋಡಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಇದು ರಾಜಕಾರಣದಲ್ಲಿ ಈ ಪ್ರಕ್ರಿಯೆಗಳು ಎಲ್ಲ ನಡೀತಾ ಇರ್ತವೆ. ಅರ್ಥ ಆಯ್ತಾ? ಐ ಹ್ಯಾವ್ ಡಿಸೈಡೆಡ್ ಐ ಆಮ್ ಫೈಲಿಂಗ್ ಮೈ ನಾಮಿನೇಷನ್ಸ್ ಟುಡೇ. ಓಕೆ. ಕಾಂಗ್ರೆಸ್ ಇಂದಲೇ ಬೆಂಗಳೂರು ಉತ್ತರಕ್ಕೆ ಹೋಗ್ತೀರಾ? ಇಲ್ಲ, ನನಗೇನು ಅಲ್ಲ ಇದೆ ನೋಡಿ. ನಾನು ತುಮಕೂರಿನ ಲೋಕಸಭಾ ಸದಸ್ಯ. ನಾನು ಎಲ್ಲಿ ಬೇಕಾರಲ್ಲಿ ನಿಲ್ಲಕ್ಕೆ ನನಗೆ ಅಧಿಕಾರನೂ ಇಲ್ಲ, ನಾನು ಹೋಗ್ಲಿಕ್ಕೆ ಕೂಡುದು. ನಾನು ಅಷ್ಟೊಂದು ದೊಡ್ಡ ಲೀಡರ್ ಅಲ್ಲ, ಎಲ್ಲಿ ಬೇಕಾದ್ರೂ ಹೋಗಿ ನಿಲ್ಲೋ ಅಷ್ಟು ದೊಡ್ಡ ಲೀಡರ್ ಅಲ್ಲ. ಹಾಗಾಗಿ ಐ ಆಮ್ ಸಪೋಸ್ ಟು, ಬಿಕಾಸ್ ನಾನು ಈ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 5 ವರ್ಷಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಾನು ಪುನಃ ಸ್ಪರ್ಧೆ ಮಾಡಿ ಮತದಾರರ ಮುಂದೆ ಹೋಗ್ಲಿಕ್ಕೆ ನನಗೆ ಹಕ್ಕಿದೆ. ಹಾಗಾಗಿ ನಾನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ನಾನು ಹೋಗಿ ಏನ್ ಮಾಡ್ಲಿ ಅಲ್ಲಿ? ಬಗ್ಗಿಸ್ತಾ ಇರೋದು ಮತನ ಡೈವರ್ಟ್ ಮಾಡ್ಲಿಕ್ಕೆ ಅಥವಾ ಬೆಂಬಲಿಗರನ್ನ ಡೈವರ್ಟ್ ಮಾಡ್ಲಿಕ್ಕೆ ಅಂತ ಅನ್ಸುತ್ತಾ ಸರ್ ನಿಮಗೆ? ನೋಡಿ, ಯಾರು ಡೈವರ್ಟ್ ಮಾಡೋಕ್ಕಾಗಲ್ಲ. ಮತದಾರರು ಬಹಳ ಪ್ರಬುದ್ಧರಿದ್ದಾರೆ. ನಿಮಗೆ ನನಗೆ ಗೊತ್ತಿಲ್ಲದ ಮಾಹಿತಿನೇ ತಕ್ಷಣ ನಿಮಗೆ ಫಸ್ಟ್ ಬಂದ್ಬಿಡುತ್ತೆ. ಅಷ್ಟು ಫಾಸ್ಟ್ ಇದ್ದಾರೆ ಜನ. ಸೋಷಿಯಲ್ ಮೀಡಿಯಾ ಮತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಬಹಳ ಫಾಸ್ಟಾಗಿ ಹೋಗ್ತಾ ಇದೆ. ಇದು ಈ ಮಧ್ಯೆ ಏನಾಗಿದೆ, ಈ ಸ್ಪೆಕ್ಯುಲೇಷನ್ಸು ಮತ್ತು ಗಾಸಿಪ್ಸ್ಗಳು ಇವೆಲ್ಲ ಇಂಥ ಸಂದರ್ಭದಲ್ಲಿ ಭಾಳ ಹರಿದಾಡ್ತವೆ. ನಾನು ಸ್ಪಷ್ಟಪಡಿಸ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ನನ್ನ ಚಿಂತನೆಯೂ ಕೂಡ ಹರಿದಿಲ್ಲ. ಯಾವುದೇ ಕಾರಣಕ್ಕೂ ನಾನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹೋಗ್ತಕ್ಕಂಥ ಯಾವುದೇ ಸಾಧ್ಯತೆಗಳಿಲ್ಲ. ನನ್ನ ಹತ್ರ ಮತದಾರರಿದ್ದಾರೆ. ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಲೀಡರ್ಸ್. ಐ ಆಮ್ ವರಿಡ್ ಅಬೌಟ್ ಮೈ ವೋಟರ್ಸ್. ನಾನು ನಾಯಕರುಗಳ ಬಗ್ಗೆ ನಾನು ಇದು ಮಾಡ್ತಾ ಇಲ್ಲ. ಯಾವ್ದು ನಾಯಕರು ಬರ್ತಾರೆ, ನಾನು ಇವತ್ತು ನಾಮಿನೇಷನ್ ಆಗ್ತಾ ಇದ್ದೀನಿ. ನಾನು ಎಲ್ರಿಗೂ ಕೂಡ ನಾನು ಅದನ್ನ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ನಾನು ಮತದಾರರು ನನ್ನ ಜೊತೆನಲ್ಲಿದ್ದಾರೆ. ನಾನು ಮತದಾರರನ್ನ ಅವ್ರನ್ನ ನಂಬ್ಕೊಂಡು ನಾನು ಇವತ್ತು ಚುನಾವಣೆಗೆ ನಿಲ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅಲ್ಲ, ಅವ್ರು ನಾಮಿನೇಷನ್ ಆಗ್ತಾರೆ ನನಗೆ ಗೊತ್ತಿಲ್ಲ. ನಾನು ಇವತ್ತು ಆಗ್ತಾ ಇದ್ದೀನಿ ಅವ್ರ ಗಮನಕ್ಕೆ. ಅದೇ ನಾನು ಅವರಿಗೆ ನಾಮಿನೇಷನ್ ಆಗ್ತಾ ಇದ್ದೀನಿ, ತಾವು ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಎಲ್ಲ ರೀತಿಯಲ್ಲಿ ಅದೇ ರೀತಿ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ. ಅದು ಗೊತ್ತಿಲ್ಲ, ಅವ್ರು ಹೇಳ್ಬೇಕು ಅದನ್ನ. ಅಲ್ಲಲ್ಲ, ನಾನೀಗಾಗಲೇ ಹೇಳಿದ್ದೀನಿ, ನಾನಿವತ್ತು ನಾಮಪತ್ರನ ಸಲ್ಲಿಸ್ತಾ ಇದ್ದೀನಿ. ನೀವು ಒತ್ತಡಕ್ಕೆ ಬಂದು ಆಮೇಲೆ ಏನಾದರೂ ಅವರೇ ನಿಂತ್ಕೊಳ್ತಾರೆ ಅನ್ನೋದನ್ನ ಐ ಕ್ಯಾನಾಟ್ ಪ್ರಿಡಿಕ್ಟ್. ಓಕೆ, ನಾನು ಅವ್ರು ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ಮುದ್ದನ್ಮೇಗೌಡ್ರು ಏನಾದ್ರು ಈ ರೀತಿ ಹೈಕಮಾಂಡ್ ಒತ್ತಡಕ್ಕೆ ಏನಾದ್ರು ಮನೆದು ವಾಪಸ್ ತಗೊಂಡ್ರೆ ನಾನು ನಾಮಿನೇಷನ್ ಫೈಲ್ ಮಾಡಿರ್ತೀನಿ, ನಾನು ಕೂಡ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತೀನಿ. ಅದು ರಾಜಣ್ಣ ಅವ್ರು ಹೇಳಿರೋದು. ಬಟ್ ನನಗೆ ಗೊತ್ತಿಲ್ಲ ಅದು ಅವ್ರು ಹೇಳಿರತಕ್ಕಂಥದ್ದು. ಅದನ್ನ ಅವರೇ ಕ್ಲಾರಿಫೈ ಮಾಡಬೇಕು. ಸೊ ಫಾರ್ ಆಸ್ ಐ ಆಮ್ ಕನ್ಸರ್ನ್, ನಾನು ಟುಡೇ ಐ ಆಮ್ ಫೈಲಿಂಗ್ ಮೈ ನಾಮಿನೇಷನ್ಸ್ ಆಸ್ ಕಾಂಗ್ರೆಸ್. ಸರ್, ಇದರಿಂದ ಬಿಜೆಪಿ ಅವರಿಗೆ ಲಾಭ ಆಗಲ್ವಾ ಅಂತ ಈ ರೀತಿಯಾದಂತ ನಾನು ಗೆಲ್ಲಕ್ಕೆ ನಾನು ನಿಲ್ತಾ ಇರೋದು. ಅಲ್ಲಲ್ಲ, ಒಂದ್ ನಿಮಿಷ. ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು, ನಾನು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ. ಯಾಕೆ ಗೆಲ್ಲಬೇಕು ಅಂತ ಇದ್ದೀನಿ ಅಂದ್ರೆ, ಇವತ್ತು ಮತದಾರರುಗಳಿಗೆ ನಾನು ಸರ್ವಿಸ್ ಮಾಡಿದ್ದೀನಿ. ಆ ಸರ್ವಿಸ್ನ ನಂದು ಇವತ್ತೇನು ನನ್ನ ಸೇವೆ ಏನಿದೆ ಅದನ್ನು ಗುರುತಿಸಿ ಅವರು ನನ್ನ ಖಂಡಿತವಾಗ್ಲೂ ಕೂಡ ನನಗೆ ಮತ್ತೊಂದು ಅವಕಾಶ ಕೊಡ್ತಾರೆ ಅಂತ ಅನ್ನೋದು ನನ್ನ ವಿಶ್ವಾಸ. ದೇವೇಗೌಡರು ನನ್ನ ಹೇಳಿರೋದೇನು ಅಂತಂದ್ರೆ, ನಮ್ಮ ಮನೆಗೆ ಬಂದಿದ್ರು, ಬಂದು ನಾವು ನೀವು ನಿಂತರೆ ನಾವು ಬೆಂಬಲ ಕೊಡ್ತೀವಿ ಅಂತ
ದೇವೇಗೌಡರು ಹೇಳಿದ್ದೀವಿ ದೇವೇಗೌಡರು ಹೇಳಿರೋದು. ಅದು ಅವ್ರು ಹೇಳಿರ್ತಕ್ಕಂಥದ್ದು. ಐ ಕ್ಯಾನಾಟ್ ರಿಯಾಕ್ಟ್ ಫಾರ್ ದಟ್. ಸರ್. ನೀವು ಯಾರು ಕೂಡ ಹೋಗಿ ಬೆಂಬಲ ಕೊಡ್ತೀವಿ ಅಂತ ಯಾವ ಮಾತನ್ನು ಕೂಡ ಹೇಳಿಲ್ಲ ದೇವೇಗೌಡರು. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಾನು ದೊಡ್ಡ ಮನಸ್ಸು ಮಾಡಿ ನೀವು ರಾಷ್ಟ್ರದ ನಾಯಕರು ಎಲ್ಲಿ ಬೇಕಾದ್ರೂ ನಿಲ್ಬೋದು, ಆದರೆ ನಾನು ತುಮಕೂರಿನ ಲೋಕಸಭಾ ಸದಸ್ಯದ್ದೀನಿ, ನಾನು ಅಲ್ಲಿ ಸರ್ವಿಸ್ ಮಾಡಿದ್ದೀನಿ. ದಯಮಾಡಿ ಈ ಸೀಟನ್ನು ತಾವೇನು 8ರಲ್ಲಿ ತಗೊಂಡಿದ್ದೀರಿ ಅದನ್ನು ಹೇಳ್ಬೇಕಾದ್ರು ಮಾಡ್ಕೋಬೋದು, ತೊಂದರೆ ಏನಿಲ್ಲ, ಅದನ್ನು ಬಿಟ್ಕೊಡಿ ಅಂತ ನಾನು ಕೇಳಿರೋದು. ನಾನು ಹೇಳಿದ್ದೀನಿ, ಮಾಧ್ಯಮದಲ್ಲೂ ಹೇಳಿದ್ದೀನಿ. ಈಗ ಒಂದು ವೇಳೆ ಸೋಮವಾರದೊಳಗಡೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಸೋಮವಾರ ಇದಕ್ಕೆ ಉತ್ತರ ಸೋಮವಾರ ಇಲ್ಲ, ಮಂಗಳವಾರನೇ, ನಾಳೆನೇ, ಉತ್ತರ ಕೊಡ್ತೀನಿ. ನಾಳೆವರೆಗೂ ಇದೆ. ನಾಳೆ ಸಂಜೆ 3 ಗಂಟೆವರೆಗೂ ಅಧಿಕೃತ ನನಗೆ ಇನ್ನೂ ವಿಶ್ವಾಸ ಇದೆ. ಇವತ್ತು ನೋಡಿ, ನಾನು ಹೇಳ್ತೀನಿ, ಪಾಲಿಟಿಕ್ಸ್ನಲ್ಲಿ ಈಗಾಗಲೇ ಬೆಂಗಳೂರು ನಾರ್ತನ್ನ ನೀವೇ ಕೇಳ್ತಾ ಇದ್ದೀರಲ್ಲ, ಬಿಟ್ಟಿದ್ದಾರೆ, ನೀವು ನಿಲ್ತೀರಾ ಅಂತ ಹೇಳ್ಬಿಟ್ಟು. ಹಾಗೆ ಎನಿಥಿಂಗ್ ಮೇ ಹ್ಯಾಪನ್ ಅಟ್ ಎನಿ ಟೈಮ್. ಇನ್ನು ಸ್ಟಿಲ್ ನಾನು ಹೇಳ್ತೀನಿ, ನಾಳೆ ಸಂಜೆ 3 ಗಂಟೆವರೆಗೂ ಸಮಯಾವಕಾಶ ಇರೋದ್ರಿಂದ ನಾನು 3 ಗಂಟೆವರೆಗೂ ಎಲ್ಲ ಬೆಳವಣಿಗೆಗಳನ್ನು ಕೂಡ ಕಾದು ನೋಡ್ತೀನಿ. ಸರ್, ರಾತ್ರಿ ಜಿ ಪರಮೇಶ್ವರ್ ಅವರು ನಿಮ್ಮ ಮನವೊಲಿಸುವ ಪ್ರಯತ್ನ ಮಾಡಿದ್ರು, ನಿಮ್ ಜೊತೆಗೆ ಇಟ್ ಈಸ್ ಯುವರ್ ಸ್ಪೆಕ್ಯುಲೇಷನ್. ನಾನು ಏನಾದ್ರು ಇದ್ರೆ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅರ್ಥ ಆಯ್ತಾ? ಪ್ರಯತ್ನಗಳು, ಪಕ್ಷ ಅವ್ರದ್ದೊಂದು ಜವಾಬ್ದಾರಿ ಇದೆ, ಒಂದು ರಾಷ್ಟ್ರೀಯ ಪಕ್ಷ ಜವಾಬ್ದಾರಿ ಇದೆ. ಒಬ್ಬ ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಈಸ್ ಡಿಪ್ರೈವ್ಡ್ ಆಫ್ ಕಂಟೆಸ್ಟಿಂಗ್ ದಿ ಎಲೆಕ್ಷನ್. ದಟ್ ಇಸ್ ಎ ಸೀರಿಯಸ್ ಮ್ಯಾಟರ್, ನಾಟ್ ಓನ್ಲಿ ಟು ಕರ್ನಾಟಕ, ಇಟ್ ಇಸ್ ಎ ಸೀರಿಯಸ್ ಮ್ಯಾಟರ್ ಇನ್ ದಿ ಹೋಲ್ ಕಂಟ್ರಿ. A sitting active member who has delivered goods on the floor of the house is denied ticket. That is a serious matter. That's why naturally National Party they will make their attempts. Okay, but now I have decided to file my nomination today. ಈ ಕ್ಷೇತ್ರ ಕಳ್ಕೊಳ್ಳಿದ್ರಲ್ಲಿ ಯಾರ್ದು ಫೇಲ್ಯೂರ್ ಸರ್? ಪರಮೇಶ್ವರ್ ಫೇಲ್ಯೂರ್, ರಾಹುಲ್ ಗಾಂಧಿ ಫೇಲ್ಯೂರ್, ಯಾರು ಫೇಲ್ಯೂರ್ ಸರ್? ನಾನು ಒಂದು ನಿಮಿಷ, ನಾನು ನನಗೆ ಇದನ್ನ ಸ್ಪರ್ಧೆ ಮಾಡಲಿಕ್ಕೆ ಈಗ ಮೇಲ್ನೋಟಕ್ಕೆ ಮೊದಲನೇ ಹಂತದಲ್ಲಿ ಅದು ಕೊಟ್ಟಿಲ್ಲ ಅಂತ ಅನ್ನೋದು ಅಷ್ಟೇ ಹೇಳ್ಬೋದು. ನಾನು ಇಂಥವರೇ ಕಾರಣ ಆಗಿದ್ದಾರೆ ಅಂತ ಅನ್ನೋದನ್ನ ಹೇಳ್ತಕ್ಕಂಥದಕ್ಕೆ, ಬಿಕಾಸ್ ನಾನು ಎಲ್ಲ ನಡೆದಂಥ ವಿದ್ಯಮಾನಗಳಿಗೆ ನಾನು ಪಾರ್ಟಿ ಇರಲಿಲ್ಲ. ನಾನು ಭಾಗವಹಿಸಿದ್ದಿದ್ರೆ ಏನೇನು ಚರ್ಚೆ ಆಯಿತು, ಯಾರ್ಯಾರು ಏನು ಹೇಳಿದ್ರು, ಅದಕ್ಕೆ ಯಾರು ಸುಮ್ಮನಾದ್ರು ಅಥವಾ ಅದನ್ನೆಲ್ಲ ನಾನು ಹೇಳ್ಬೋದಾಯ್ತು. ಐ ವಾಸ್ ನಾಟ್ ಎ ಪಾರ್ಟಿ ಟು ಎನಿ ಆಫ್ ದಿ ಪ್ರೊಸೀಡಿಂಗ್ಸ್ ವಿಚ್ ಟುಕ್ ಪ್ಲೇಸ್. ಸರ್, ಕ್ಷೇತ್ರ ಬಿಟ್ಕೊಡೋ ಸಂದರ್ಭದಲ್ಲಿ ನಿಮ್ಮ ಮಾತು ಕೇಳಲೇ ಅಲ್ವಾ ಸರ್? ಒಂದು ಮಾತನ್ನು ಕೇಳಿಲ್ವಾ ಕ್ಷೇತ್ರ ಬಿಡೋ ಸಂದರ್ಭದಲ್ಲಿ? ಹೌದು, ನನ್ನನ್ನು ಕೇಳಲಿಲ್ಲ ಅನ್ನೋದೇ ನನ್ನ ಆಕ್ರೋಶ. ನನ್ನನ್ನ ವಿಶ್ವಾಸಕ್ಕೆ ತಗೊಂಡು ನನಗೆ ಯಾವ ಕಾರಣದಿಂದ ಇಂಥ ಒಂದು ತೀರ್ಮಾನವನ್ನು ತಗೊಳ್ತಾ ಇದ್ದೀವಿ ಅನ್ನೋದನ್ನ ಕೇಳಬೇಕಾಗಿತ್ತು ಅನ್ನೋದು ನಾನು ಅವರಿಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಬಿಕಾಸ್ ಇಫ್ ಐ ಹ್ಯಾವ್ ನಾಟ್ ಡೆಲಿವರ್ಡ್ ಗೂಡ್ಸ್, ನಾನು ಕೆಲಸನೇ ಮಾಡಲಿಲ್ಲ ಅಥವಾ ಇನ್ನೊಂದು ನಿಷ್ಕ್ರಿಯ ಅಥವಾ ಭ್ರಷ್ಟ ಅಥವಾ ಎಲ್ಲೂ ಏನು ಬಹಳ ಕೆಟ್ಟ ಹೆಸರಿದೆ ಅಂತ ಅನ್ನೋದು ಏನಾದ್ರು ಒಂದು ಕಾರಣ ಇರಬೇಕಲ್ಲ. ಅದಕ್ಕೋಸ್ಕರ ನಾನು ಕೈಮಂಡೆಗೆ ನಾನು ಮಾಧ್ಯಮದ ಮುಖಾಂತರ ಕೇಳಿದ್ದೀನಿ, ಅವ್ರನ್ನೂ ಭೇಟಿ ಮಾಡಿ ಕೇಳಿದ್ದೀನಿ, ಯಾವ ಕಾರಣದಿಂದ ನೀವು ಈ ನಿರ್ಧಾರ ತಗೊಂಡಿರಿ, ಅದು ಎಲ್ಲ 9 ಜನಕ್ಕೆ ನೀವು ಕೊಟ್ಟು 10ನೇವನಿಗೆ ಮಾತ್ರ ಯಾಕೆ ಡಿನೇ ಮಾಡಿರಿ ಅನ್ನೋದು ಅವ್ರು ಕೇಳಿದ್ದೀನಿ. ಅವ್ರಿಗೆ ದೇ ಆರ್ ನಾಟ್ ಏಬಲ್ ಟು ಆನ್ಸರ್. ನೋಡ್ರಿ, ನಾನು ಒಂದ್ ನಿಮಿಷ ನೋಡಿ, ರಾಜಕೀಯ ಭವಿಷ್ಯವನ್ನ ರೂಪಿಸ್ತಕ್ಕಂಥದ್ದು ಜನಗಳ ಕೈನಲ್ಲಿದೆ. ಪಕ್ಷ ಮಾಡಬೇಕು. ಒಂದ್ ನಿಮಿಷ ಹೇಳ್ತೀನಿ. ಪಕ್ಷ ಈಗೇನು ಇದು ಈ ತರದ ಸಂದರ್ಭಗಳು ಬೆಳವಣಿಗೆ ಆಗಿದೆ, ಅದನ್ನ ಮನಗಂಡು ಇಲ್ಲ ಜನರ ಆಶಯಗಳೇನಿದೆ ಅದನ್ನ ಅರ್ಥ ಮಾಡ್ಕೊಂಡು ಪುನರ್ ಪರಿಶೀಲನೆ ಮಾಡಬೇಕು. ಅವರು ನಮ್ಮ ರಾಜಕೀಯ ಭವಿಷ್ಯ. ಯಾಕೆಂದ್ರೆ ನೀವು ಯಾವುದೇ ಕಾರಣಕ್ಕೂ ನೋಡಿ, ಮೆರಿಟ್ಸ್ ಶುಡ್ ನಾಟ್ ಬಿ ಸ್ನಬ್ಡ್. ಒಂದ್ ನಿಮಿಷ, ಮೆರಿಟ್ಸ್ ಶುಡ್ ನಾಟ್ ಬಿ ಸ್ನಬ್ಡ್. ದಟ್ ಈಸ್ ಮೈ ಕಂಟೆನ್ಷನ್. ಅದರಿಂದ ನಾನು ಈಗಲೂ ಕೂಡ ನನಗೆ ಐ ಆಮ್ ಕಾನ್ಫಿಡೆಂಟ್, ಇದು ಎಲ್ಲೋ ಒಂದ್ ಕಡೆ ಒಂದು ನಿರ್ಧಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ. ನಿರ್ಧಾರನೇ ಆಗಲ್ಲ, ನಾವು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಸರ್, ನಮ್ಮ ಮಾತು ಕೇಳಿಲ್ಲ ಅಂತ ಹೇಳಿದ್ರೆ ನೀವು ಅದಾಮೇಲೆ ಆ ಪ್ರಶ್ನೆ ಆಮೇಲೆ ಅವರು ಕೂಡ ಹೇಳ್ತಾರೆ, ನಾವು ಇದನ್ನ ಗೌರವಿಸಬೇಕು. ಅಂದ್ರೆ ಏನ್ ದೋಸ್ತಿನ ಗೌರವಿಸಬೇಕು, ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ತುಂಬಾ ದೊಡ್ಡ ಹಾನಿ ಆಗುತ್ತೆ. ನಾನು ಗೌರವಿಸ್ಕೂಡ್ದು ಅಂತ ಎಲ್ಲೂ ಹೇಳ್ತಾ ಇಲ್ಲ. ಗೌರವಿಸಬೇಕು. ಅದೇ ರೀತಿ ಲಿಸನ್ ಟು ಮೀ ಗೌರವಿಸಬೇಕು. ಅದೇ ರೀತಿ ಒಬ್ಬ ಸಕ್ರಿಯ ಲೋಕಸಭಾ ಸದಸ್ಯನನ್ನ ಪುನಃ ಸ್ಪರ್ಧೆಗೆ ನೀವು ನಿಲ್ಲಿಸ್ತಕ್ಕಂಥದ್ದು ಕೂಡ ಅದನ್ನೂ ಒಂದು ರೀತಿ ನಾವು ಒಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಚುನಾಯಿತ ಜನಪ್ರತಿನಿಧಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ರೆ ಅವನ್ನ ಪುನಃ ಸ್ಪರ್ಧೆಗೊಳಿಸೋದು ಅದು ಕೂಡ ದಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ. ಏನಾದ್ರೂ ಸ್ಪರ್ಧೆ ಖಚಿತ ಅಲ್ವಾ ಸರ್? ನಾಮಿನೇಷನ್ ಆಗ್ತಾ ಇದೀನಿ ಅಂದ್ರೆ ಯಾಕೆ ವೈಲೇಟ್? ನೋಡಿ, ಒಂದ್ ನಿಮಿಷ ಹೇಳ್ತೀನಿ. ನಾನು ಜುಡಿಷಿಯಲ್ ಆಫೀಸರ್ ಆಗಿ ಅಡ್ವೊಕೇಟ್ ಆಗಿ ಕೆಲಸ ಮಾಡಿರೋನು. ಅರ್ಥ ಆಯ್ತಾ? ನಿಮ್ಮ ಎಲ್ಲ ಪ್ರಶ್ನೆಗೆ ನಾನು ಸೂಕ್ಷ್ಮ ಉತ್ತರ ಹೇಳಿದ್ದೀನಿ, ಜನಕ್ಕೆ ಅರ್ಥ ಆಗಿದೆ. ಪ್ಲೀಸ್ ಡೋಂಟ್ ಪುಟ್ ಎನಿ ಕ್ರಾಸ್ ಕ್ವಶನ್ಸ್. ನಿಮ್ಗೆ ಏನಾಗುತ್ತೆ, ನೀವು ಲೀಡಿಂಗ್ ಕ್ವಶನ್ ಇದೆಯಲ್ಲ, ಲೀಡಿಂಗ್ ಕ್ವಶನ್ ಮಾಡಕ್ ಬರೋದಿಲ್ಲ. ನೀವು ಕ್ರಾಸ್ ಎಕ್ಸಾಮಿನೇಷನ್, ಒಂದ್ ನಿಮಿಷ, ಲೀಡಿಂಗ್ ಕ್ವಶನ್ ಮಾಡಕ್ ಬರಲ್ಲ. ನಾನು ಹೇಳ್ತಾ ಇರೋದು ನಿಮಗೆ
ಏನೇನು ನನ್ನ ವಿಚಾರಗಳಿದೆ ಅದನ್ನೆಲ್ಲ ಸ್ಪಷ್ಟಪಡಿಸಿದ್ದೀನಿ. ಓಕೆ, ಲೀಡಿಂಗ್ ಕ್ವಶನ್ಗೆ ಉತ್ತರ ಹೇಳಂಗಿಲ್ಲ, ನಾಟ್ ನೆಸರಿ. ಯು ಕ್ಯಾನಾಟ್ ಪುಟ್ ಲೀಡಿಂಗ್ ಕ್ವಶನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಒಂದೇ ಒಂದು ನಿಮಿಷ ಸರ್, ಹಂಗೆ ಈಗ ನನಗೆ ಇಂಡಿವಿಜುವಲ್ ಆಗಿ ನನಗೆ ನನ್ನ ಟೈಮ್ ಆಗಿದೆ. ಒಂದೇ ನಿಮಿಷ ಅದಾದ್ಮೇಲೆ ಎಲ್ಲರ ಜೊತೆ ಮಾತಾಡ್ತೀನಿ. ಮೀಡಿಯಾದವರು ವಿಶೇಷವಾಗಿ ನನಗೆ ಸ್ವಲ್ಪ ಗೌರವ ಕೊಟ್ಟಿದ್ದೀನಿ. ಎಲ್ರಿಗೂ ಮಾತಾಡ್ತೀನಿ. ತುಮಕೂರಿನ ಜನರ ಬಳಿಗೆ ನಾನು ಮತ ಕೇಳೋದಕ್ಕೆ ಹೋಗ್ತೀನಿ ಅನ್ನೋದನ್ನ ಹೇಳಿದ್ರೆ